ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಈ ವಿಡಿಯೋ ಮುಂಚೆನೇ ಮಾಡಬೇಕಾಯಿತು, ಲೇಟ್ ಆಯಿತು. ಇದೇ ಮಾರ್ಚ್ 22 ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಮಾರ್ಚ್ 22 ಏನಕ್ಕೆ ಸ್ಪೆಷಲ್ ಅಂದರೆ, ನಮ್ಮ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಅಭಿನಯದ ಬೆಟ್ಟದ ಹೂವು ಚಿತ್ರ ಬಿಡುಗಡೆಯಾಗಿ 41 ವರ್ಷ ಕಂಪ್ಲೀಟ್ ಆಗಿದೆ. ಫ್ರೆಂಡ್ಸ್, ನಮಗೆ ಬೆಟ್ಟದ ಹೂವು ಅಂದರೆ ಮೊದಲು ಜ್ಞಾಪನ ಆಗೋದೇ ಅಪ್ಪು ಸರ್. ಅಂದರೆ ಚಿಕ್ಕ ಹುಡುಗನ ಪಾತ್ರದಲ್ಲಿ ತುಂಬ ಅತ್ಯದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಅವರ ಉತ್ತಮ ನಟನೆಗಾಗಿ 1985 ರಾಷ್ಟ್ರ ಪ್ರಶಸ್ತಿ ನ್ಯಾಷನಲ್ ಅವಾರ್ಡನ್ನು ಕೂಡ ಪಡ್ಕೊಂಡಿದ್ದಾರೆ, ಅದು 10ನೇ ವಯಸ್ಸಿಗೆ. ಆ ಬೆಟ್ಟದ ಹೂವು ಅಂತ ನಮಗೆ ಸಿನಿಮಾ ಅಂತ ನೋಡೋಕೆ ಹೋದರೆ, ಬಡತನದಲ್ಲಿ ಹುಟ್ಟಿದ ಹುಡುಗ ಎಜುಕೇಷನ್ ಬಗ್ಗೆ ಕನಸನ್ನು ಕಾಣ್ತಾನೆ, ಒಂದು ಬುಕ್ಕನ್ನು ತಗೋಬೇಕು ಅಂತ ಕನಸನ್ನು ಕಾಣ್ತಾನೆ. ಬಡತನದಲ್ಲಿ ಎಜುಕೇಷನ್ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ. ಆ ಬಡತನದಲ್ಲಿ ಎಜುಕೇಷನ್ ಜೊತೆಗೆ ಪುಸ್ತಕವನ್ನು ಖರೀದಿ ಮಾಡುವಂಥದ್ದು ಹೇಗಿರುತ್ತೆ ಅನ್ನೋದನ್ನು ಸಿನಿಮಾದಲ್ಲಿ ನಾವು ನೋಡ್ಬೋದು. ಮಾಸ್ಟರ್ ಲೋಹಿತ್ ಅಂದರೆ ನಮ್ಮ ಅಪ್ಪು ಸರ್ ಅವರು ತುಂಬ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಅವರ ನಟನೆಯನ್ನು ಮರೆಯೋಕೆ ಆಗಲ್ಲ. ಬೆಟ್ಟದ ಹೂವು ಅಂದರೆ ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟಗಳಲ್ಲಿ ಸಿಗುವಂಥ ಬೆಟ್ಟದ ಮೇಲಿರುವ ಹೂವುಗಳನ್ನು ಆಧಾರಿತ ಕಥೆಯನ್ನೇ ಬೆಟ್ಟದ ಹೂವು ಅಂತ ಕೂಡ ಕರೀತಾರೆ. ಹಾಗಾಗಿ ಈ ಬೆಟ್ಟದ ಹೂವು ಚಿತ್ರ ಎಂದಿಗೂ ಮರೆಯೋಕ್ಕಾಗಲ್ಲ. ಯಾಕಂದರೆ ಅಪ್ಪು ಸರ್ ಅವರ ಆ್ಯಕ್ಟಿಂಗನ್ನು ಯಾರೂ ಕೂಡ ಮರೆಯೋಕ್ಕಾಗಲ್ಲ. ಚಿಕ್ಕ ವಯಸ್ಸಿಗೆ ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಿದ್ದಾರೆ ಅಂದರೆ ಅವರ ಒಂದು ಟ್ಯಾಲೆಂಟ್, ಅವರ ಒಂದು ಏನನ್ಬೋದು ಹೇಳೋಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವರ ಟ್ಯಾಲೆಂಟು ಆ ವಯಸ್ಸಿಗೆ ನ್ಯಾಷನಲ್ ಅವಾರ್ಡ್ ಪಡೆಯೋ ಮಟ್ಟಿಗೆ ಬಂದಿದೆ ಅಂದರೆ ಅವೆಲ್ಲ ರಕ್ತಗತವಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಬೆಟ್ಟದ ಹೂವು 2026ಕ್ಕೆ 41 ವರ್ಷ ಪೂರೈಕೆಯಾಗಿದೆ. ನಮ್ಮ ಜೊತೆ ಅಪ್ಪು ಸರ್ ಇಲ್ಲಾಂದರೂ ಅವರು ಆ್ಯಕ್ಟ್ ಮಾಡಿದ ರೀತಿ, ಅವರ ನಗುಮುಖ, ಅವರ ಪಾತ್ರಗಳು ಎಂದಿಗೂ ಸದಾ ಜೀವಂತವಾಗಿರುತ್ತೆ. ಬೆಟ್ಟದ ಹೂವು ಚಿತ್ರ ಎಂದಿಗೂ ಕೂಡ ಮರೆಯೋಕ್ಕಾಗದೇ ಇರುವಂಥ, ಕನ್ನಡಿಗರು ಮರೆಯೋಕ್ಕಾಗದೇ ಇರುವಂಥ ಒಂದು ಪಾತ್ರವನ್ನು ಬಿಟ್ಟು ಹೋಗಿದ್ದಾರೆ ನಮ್ಮ ಅಪ್ಪು ಸರ್ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.